ಮಹಾಮಳೆಗೆ ಮುಳುಗಿದ ಮುಂಬೈ ವಿಧಾನಸಭಾ ಅಧಿವೇಶನವೇ ಮುಂದೂಡಿಕೆ. ರೈಲು ಸಂಚಾರ ಸ್ತಬ್ಧ, ಅರ್ಧ ದಾರಿಯಲ್ಲಿ ಇಳಿದು ನಡೆದುಕೊಂಡು ಹೋದಂತ ಸಚಿವ. ಹೇಗಿದೆ ಗೊತ್ತಾ ಮೇಘಾಲಯ ಸೆವೆನ್ ಸಿಸ್ಟರ್ ಜಲಪಾತದ ವೈಭವ? ಈ ಸುದ್ದಿಯನ್ನು ನೋಡೋಣ ಮಹಾಮಳೆ ನ್ಯೂಸ್ ಟಾಪ್ 9 ನಲ್ಲಿ. ಮುಂಗಾರು ಮಳೆ ಆರ್ಭಟಕ್ಕೆ ದೇಶದ ವಾಣಿಜ್ಯ ರಾಜಧಾನಿ ಮುಂಬೈ ನಿವಾಸಿಗಳ ಬದುಕು ಅಕ್ಷರಶಃ ಸ್ತಬ್ಧವಾಗಿದೆ. 6 ತಿಂಗಳ ಅವಧಿಯಲ್ಲಿ ಸುರಿದ ದಾಖಲೆಯ 300 ಮಿಲಿಮೀಟರ್ ಮಳೆ ಇಡೀ ನಗರ ಬಹುತೇಕ ಮುಳುಗಿಸಿದೆ. ರಸ್ತೆಯಲ್ಲಿ ಸೊಂಟದವರೆಗೆ ನೀರು ನಿಂತಿದ್ರೆ ಅಂಡರ್ ಪಾಸ್ಗಳೆಲ್ಲ ತುಂಬಿ ಹೋಗಿವೆ. ಸಾವಿರಾರು ಕಾರು, ಆಟೋ, ಬೈಕ್ಗಳು ಮುಳುಗಿದ್ದಾವೆ. ಮುಂಬೈ ವಿಮಾನ ನಿಲ್ದಾಣದಿಂದ ಹೊರಡಬೇಕಾಗಿದ್ದ 50 ವಿಮಾನಗಳ ಸಂಚಾರವನ್ನ ತಾತ್ಕಾಲಿಕವಾಗಿ ರದ್ದುಪಡಿಸಲಾಗಿದೆ. ಮುಂಬೈಗೆ ಬರಬೇಕಾಗಿದ್ದ ಕೆಲವು ವಿಮಾನಗಳನ್ನ ಹೈದರಾಬಾದ್, ಅಹಮದಾಬಾದ್, ಇಂದೋರ್ ನಿಲ್ದಾಣಗಳತ್ತ ತಿರುಗಿಸಲಾಗ್ತಾ ಇದೆ. ಮುಂಬೈನ ಡೋಂಬಿವಿಲಿ, ವರ್ಲಿ, ಬಂಟರ ಭವನ, ಕುರ್ಲಾ ಪೂರ್ವ, ದಾದರ್, ವಿದ್ಯಾವಿಹಾರ ರೈಲ್ವೆ ಸ್ಟೇಷನ್ಗಳು ಜಲಾವೃತಗೊಂಡು ಕೆಲ ಸಮಯ ರೈಲು ಸಂಚಾರ ಅಸ್ತವ್ಯಸ್ತವಾಯಿತು. ರೈಲುಗಳಿಲ್ಲದೆ ಮುಂಬೈ, ಥಾಣೆ, ಪಾಲ್ಘರ್, ರಾಯಗಢಕ್ಕೆ ಪ್ರತಿದಿನ ಸಂಚರಿಸ್ತಾ ಇದ್ದ ಪ್ರಯಾಣಿಕರು ಪರದಾಡಿದ್ರು. ದಕ್ಷಿಣ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ನಿಲ್ದಾಣ ಹಾಗೂ ಥಾಣೆ ನಡುವಿನ ಮಾರ್ಗದಲ್ಲಿ ರೈಲ್ವೆ ಮಾರ್ಗಗಳು ಜಲಾವೃತವಾಗಿರುವ ಕಾರಣ ಕೆಲ ಗಂಟೆಗಳ ಕಾಲ ರೈಲು ಸೇವೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಮುಂಬೈನ ಕುರ್ಲಾ ಹಾಗೂ ಘಾಟ್ ಕೋಪರ್ ಪ್ರದೇಶ, ಠಾಣೆ, ವಸಾಯ್, ಪಾಲ್ಘರ್, ಮಹಾದ್, ರಾಯ್ಗಢ್, ರತ್ನಗಿರಿ, ಕೊಲ್ಹಾಪುರ, ಸಾಂಗ್ಲಿ, ಸತಾರಾ ಹಾಗೂ ಸಿಂಧುದುರ್ಗ ಸೇರಿದಂತೆ ನೆರೆ ಪೀಡಿತ ಪ್ರದೇಶದಲ್ಲಿ ಎನ್ಡಿಆರ್ಎಫ್ ತಂಡಗಳನ್ನು ನಿಯೋಜಿಸಲಾಗಿದೆ. ಶಹಾಪುರ್ ಪ್ರದೇಶದಲ್ಲಿ ಇದ್ದ ರೆಸಾರ್ಟ್ ನೆರೆ ನೀರಿನಲ್ಲಿ ಜಲಾವೃತವಾಗಿ ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಂಡಿತ್ತು. ಎನ್ಡಿಆರ್ಎಫ್ ತಂಡ ದೋಣಿ ಹಾಗೂ ಲೈಫ್ ಜಾಕೆಟ್ ಬಳಸಿಕೊಂಡು ನಡುಗಡ್ಡೆಯಲ್ಲಿ ಸಿಲುಕಿದ್ದ ಜನರನ್ನ ರಕ್ಷಣೆ ಮಾಡಿದೆ. ಮಹಾರಾಷ್ಟ್ರ ವಿಧಾನಸಭೆ ಅಧಿವೇಶನಕ್ಕೂ ಮಹಾಮಳೆ ಎಫೆಕ್ಟ್ ತಟ್ಟಿದೆ. ಭಾರೀ ಮಳೆಯ ಪರಿಣಾಮ ಹಲವು ಶಾಸಕರು ವಿಧಾನಸೌಧಕ್ಕೆ ತೆರಳುವುದಕ್ಕೆ ಸಾಧ್ಯವಾಗದ ಕಾರಣ ಮಹಾರಾಷ್ಟ್ರ ವಿಧಾನಸಭೆ ಕಲಾಪವನ್ನ ಮುಂದೂಡಲಾಗಿತ್ತು. ಭಾನುವಾರ ರಾತ್ರಿ ಮುಂಬೈನಲ್ಲಿ 300 ಮಿಲಿಮೀಟರ್ ಮಳೆ ಆಗಿದೆ ಅಂತ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಮಾಹಿತಿ ನೀಡಿದ್ದಾರೆ. ಭೂಸೇನೆ, ವಾಯುಪಡೆ, ನೌಕಾಪಡೆ ರಕ್ಷಣಾ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗ್ತಾ ಇದೆ. ಮುಂಬೈ ಸಮುದ್ರದಲ್ಲಿ ಅಲೆಗಳ ಅಬ್ಬರವೂ ಜೋರಾಗಿದೆ. 14.4 ಅಡಿ ಎತ್ತರದ ಅಲೆಗಳು ಏಳಬಹುದು, ಹವಾಮಾನ ಇಲಾಖೆ ಎಚ್ಚರಿಸಿದೆ. ಮಹಾರಾಷ್ಟ್ರದ ಸಚಿವರಿಗೂ ಮಳೆ ಎಫೆಕ್ಟ್ ತಟ್ಟಿದೆ. ಹೌರಾ ಮುಂಬೈ ಟ್ರೈನ್ ಸಂಚಾರ ದಿಢೀರ್ ಸ್ಥಗಿತಗೊಂಡ ಕಾರಣ ಆ ರೈಲಿನಲ್ಲಿ ತೆರಳುತ್ತಾ ಇದ್ದ ಮಹಾರಾಷ್ಟ್ರದ ವಿಪತ್ತು ನಿರ್ವಹಣೆ, ಪುನರ್ವಸತಿ ಮತ್ತು ಪರಿಹಾರ ಸಚಿವ ಅನಿಲ್ ಪಾಟೀಲ್ ಮತ್ತು ಎನ್ಸಿಪಿ ಎಂಎಲ್ಸಿ ಅಮೋಲ್ ಮಿತ್ಕಾರಿ ಪ್ರಯಾಣಕ್ಕೆ ಅಡ್ಡಿಯಾಯಿತು. ಅವರು ಅರ್ಧದಲ್ಲೇ ಇಳಿದು ಸ್ವಲ್ಪ ದೂರ ನಡೆದು ತೆರಳುವಂತಾಯಿತು. ಈ ವಿಡಿಯೋ ವೈರಲ್ ಆಗಿದೆ. ಭಾರೀ ಪ್ರವಾಹಕ್ಕೆ ತುತ್ತಾಗಿರುವ ಅಸ್ಸಾಂಗೆ ನಿನ್ನೆ ರಾಹುಲ್ ಗಾಂಧಿ ಭೇಟಿ ನೀಡಿ ಕಾಳಜಿ ಕೇಂದ್ರದಲ್ಲಿ ಇರುವ ನಿರಾಶ್ರಿತರನ್ನ ಭೇಟಿಯಾದರು. ಪರಿಸ್ಥಿತಿ ಅವಲೋಕನದ ಬಳಿಕ ಮಾತನಾಡಿದ ರಾಹುಲ್, ಪ್ರವಾಹದಿಂದಾಗಿ ಅಸ್ಸಾಂನಲ್ಲಿ 60ಕ್ಕೂ ಹೆಚ್ಚು ಸಾವುಗಳು, 53,000ಕ್ಕೂ ಹೆಚ್ಚು ಸ್ಥಳಾಂತರ, 24 ಲಕ್ಷ ಜನ ಬಾಧಿತರಾಗಿದ್ದಾರೆ. ಅಸ್ಸಾಂನ ಈ ವಿಪತ್ತು ಬಿಜೆಪಿಯ ಘೋರ ಮತ್ತು ಗಂಭೀರ ದುರಾಡಳಿತವನ್ನ ಪ್ರತಿಬಿಂಬಿಸುತ್ತದೆ ಅಂತ ಕಿಡಿಕಾರಿದ್ದಾರೆ. ನಿರಾಶ್ರಿತರಿಗೆ ತ್ವರಿತಗತಿಯಲ್ಲಿ ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಉತ್ತರಾಖಂಡ್ ರಾಜ್ಯದಲ್ಲೂ ಭಾರೀ ಮಳೆ ಆತಂಕ ಸೃಷ್ಟಿಸಿದೆ. ಮುಂಜಾಗ್ರತಾ ಕ್ರಮವಾಗಿ ಚಾರ್ ಧಾಮ್ ಯಾತ್ರೆ ಮೇಲಿನ ನಿರ್ಬಂಧವನ್ನ ಮುಂದುವರಿಸಲಾಗಿದೆ. ಚಮೋಲಿ, ರುದ್ರಪ್ರಯಾಗ್, ಪೌರಿ ಜಿಲ್ಲೆಯಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಇದಲ್ಲದೆ ಉತ್ತರಕಾಶಿ, ಹರಿದ್ವಾರ, ತೆಹರಿ, ನೈನಿತಾಲ್, ಚಂಪಾವಟ್ ಜಿಲ್ಲೆಗಳಲ್ಲೂ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಧಾರಾಕಾರ ಮಳೆ ಪರಿಣಾಮ ಈಶಾನ್ಯ ಭಾರತದ ಹಲವು ಜಲಪಾತಗಳು ಮೈದುಂಬಿ ರುದ್ರ ರಮಣೀಯವಾಗಿ ಧುಮ್ಮಿಕ್ಕುತ್ತಿವೆ. ಮೇಘಾಲಯದಲ್ಲಿ ಇರುವ ಕಾಶಿ ಬೆಟ್ಟದ 315 ಮೀಟರ್ ಎತ್ತರದಿಂದ ಧುಮ್ಮಿಕ್ತಾ ಇರುವ ಸೆವೆನ್ ಸಿಸ್ಟರ್ಸ್ ಫಾಲ್ಸ್ ಕಣ್ಮನ ಸೆಳೀತಾ ಇದೆ. ಮಾನ್ಸೂನ್ ಸಂದರ್ಭದಲ್ಲಿ ಮೈದುಂಬಿ ಹರಿಯುವ ಈ ಜಲಪಾತವನ್ನ ನೋಹಿಸ್ಗಿಂತಿಯಾಸ್ ಫಾಲ್ಸ್ ಅಂತಲೂ ಕರೆಯಲಾಗುತ್ತೆ. ಈ ಮೊದಲು ಈ ಜಲಪಾತವನ್ನ ಈಶಾನ್ಯ ಭಾರತದ 7 ಸ್ಟೇಟ್ಸ್ ಫಾಲ್ಸ್ ಅಂತ ಕರೆಯಲಾಗ್ತಾ ಇತ್ತು.